ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ಇಂಡಿಯಾ ರೆಫ್ಯೂಸ್ ಟು ಎಂಡೋರ್ಸ್ ದಿ ಎಸ್ಸಿಒ ಡಿಫೆನ್ಸ್ ಮಿನಿಸ್ಟರ್ಸ್ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಡಿಡ್ ನಾಟ್ ಮೆನ್ಷನ್ ದಿ ಏಪ್ರಿಲ್ 22 ಪಹಲ್ಗಾಮ್ ಟೆರರ್ ಅಟ್ಯಾಕ್ which killed 26 tourists and instead included mention of militant activity in Balochistan, prompting India to push for stronger terrorism focused language. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಾಂಘೈ ಸಹಕಾರ ಸಂಸ್ಥೆ SCO ಅಂತ ಇದೆ, ಅದ್ರ ಬಗ್ಗೆ ಹೇಳ್ತಾನೆ. ಅದರಲ್ಲಿ ಒಂದು ರಕ್ಷಣಾ ಮಂತ್ರಿಗಳ ಒಂದು ಮೀಟಿಂಗ್ ಆಗಿತ್ತು. ಮೀಟಿಂಗ್ ಅಲ್ಲಿ ಎಲ್ಲ ಸೇರಿ ಒಂದು ಜಂಟಿ ಹೇಳಿಕೆಯನ್ನ ಕೊಡ್ತಾರೆ, ಒಂದು ಮೀಟಿಂಗಿನ ಒಂದು ಅಜೆಂಡಾ ತರ. ಆದ್ರೆ ಆ ಒಂದು ಹೇಳಿಕೆ ಕೊಡ್ಲಿಕ್ಕೆ, ಆ ಹೇಳಿಕೆಯನ್ನು ಅನುಮೋದಿಸ್ಲಿಕ್ಕೆ ಭಾರತ ನಿರಾಕರಿಸುತ್ತೆ. ಯಾಕಂತಂದ್ರೆ ಅಲ್ಲಿ ಏಪ್ರಿಲ್ 22ಕ್ಕೆ ನಡೆದಿತ್ತಲ್ವಾ ಪಹಲ್ಗಾಮ್ ಅಟ್ಯಾಕ್, ಇದ್ರ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿರೋದಿಲ್ಲ. ಆದ್ರೆ ಭಯೋತ್ಪಾದನೆಯ ಬಗ್ಗೆ ಮಾತಾಡ್ತಾ ಇದ್ರು, ಬೇರೆ ಬೇರೆ ದೇಶಗಳ ಕುರಿತು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ನ ಬಗ್ಗೆ ಅಲ್ಲಿ ಹೆಚ್ಚು ಚರ್ಚೆನೆ ಆಗಿಲ್ಲ. ಅದರ ಬದಲಿಗೆ ಈ ಬಲೂಚಿಸ್ತಾನದಲ್ಲಿ ಕೆಲವೊಂದು ಭಯೋತ್ಪಾದಕ ಚಟುವಟಿಕೆ ಆಗ್ತಾ ಇದೆ ಅಂತ ಜಸ್ಟ್ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಭಾರತಕ್ಕೆ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕು, ಬಲಪಡಿಸ್ಕೊಳ್ಳಿ ದೇಶದ ಭದ್ರತೆಯನ್ನ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಮಾಡಿಲ್ಲ ಅಂತ ಭಾರತ ಆ ಒಂದು ಹೇಳಿಕೆಯನ್ನು ಅನುಮೋದಿಸಲಿಲ್ಲ. ಇನ್ನು SCO ಅಂತಂದ್ರೆ ಏನು ಹಾಗಾದ್ರೆ? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇಟ್ಸ್ ಅ 10 ಮೆಂಬರ್ ಯುರೇಷಿಯನ್ ಸೆಕ್ಯೂರಿಟಿ ಬ್ಲಾಕ್. ಇದರಲ್ಲಿ ಯಾರ್ಯಾರಿದ್ದಾರೆ? ಇಂಡಿಯಾ, ಚೈನಾ, ಪಾಕಿಸ್ತಾನ್, ರಷ್ಯಾ ಅಂಡ್ ಇರಾನ್. ಟೋಟಲ್ 10 ಮೆಂಬರ್ಸ್ ಇದ್ದಾರೆ. ಉಳಿದಿರೋ ಮೆಂಬರ್ ಯಾವ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಟ್ ಹೋಸ್ಟ್ ಡಿಫೆನ್ಸ್ ಮಿನಿಸ್ಟರ್ಸ್ ಅಂಡ್ NSA ಲೆವೆಲ್ ಮೀಟಿಂಗ್ಸ್ ಅಂತಂದ್ರೆ ಇದು ಮುಖ್ಯವಾಗಿ ಡಿಫೆನ್ಸ್ ಮಿನಿಸ್ಟರ್ಗಳು, ರಕ್ಷಣಾ ಸಚಿವರು, NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರ ಮೀಟಿಂಗ್ ಸಹ ಆಗುತ್ತೆ. ಆಸ್ ಎ ಟೆರರಿಸಂ ಫೋಕಸ್ಡ್ ಪರ್ಮನೆಂಟ್ ಆರ್ಮ್ ಕಾಲ್ಡ್ RATS. ಏನಿದು RATS ಅಂದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಅಂಡ್ ಆಫನ್ ವಿಟ್ನೆಸಸ್ ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್ ಓವರ್ ಟೆರರಿಸಂ ಲ್ಯಾಂಗ್ವೇಜ್ ಇನ್ ಜಾಯಿಂಟ್ ಕಮ್ಯುನಿಕ್ಸ್. ಕೆಲವೊಂದು ಸಾರಿ ಇಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾ ಎರಡು ಇರೋದ್ರಿಂದ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಆವಾಗ ಕಂಡು ಬರ್ತಾ ಇರುತ್ತೆ. ಇನ್ನು ಮುಂದಿನ ವಿಚಾರ, at the third ministerial conference on civil registration and vital statistics in ಬ್ಯಾಂಕಾಕ್ ನಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ಅದ್ರ ಹೆಸರು ಸಿವಿಲ್ ರಿಜಿಸ್ಟ್ರೇಷನ್ ಅಂಡ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಅಂತ. ಏಷ್ಯಾ ಪೆಸಿಫಿಕ್ ನೇಷನ್ಗಳು, ಮುಖ್ಯವಾಗಿ ಇಂಡಿಯಾ ಸಹ ಸೇರಿ, ದೇ ಆರ್ ಕಮಿಟೆಡ್ ಅಚೀವಿಂಗ್ 100% ರಿಜಿಸ್ಟ್ರೇಷನ್ ಆಫ್ ಆಲ್ ಬರ್ತ್ಸ್ ಅಂಡ್ ಡೆತ್ಸ್ ಬೈ 2030 ಎನ್ಶೋರ್ ಯೂನಿವರ್ಸಲ್ ಲೀಗಲ್ ಐಡೆಂಟಿಟಿ ಅಂಡ್ ಲೈಫ್ ಸೈಕಲ್ ಬೆನಿಫಿಟ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದೊಂದು 3ನೇ ಒಂದು ಸಮ್ಮೇಳನ ಸಚಿವ ಮಟ್ಟದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳ ಒಂದು ಮುಖ್ಯ ವ್ಯಕ್ತಿಗಳು ಪಾಲ್ಗೊಳ್ತಾರೆ, ಸಚಿವರು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಮಿನಿಸ್ಟರ್ಗಳು ಭಾಗವಹಿಸ್ತಾರೆ. ಇದರಲ್ಲಿ ಭಾರತ ಸೇರಿದ ಹಾಗೆ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ಸಹ ಪಾಲ್ಗೊಳ್ಳುತ್ತವೆ. ಇವರು ಏನೇ ಪ್ರತಿಜ್ಞೆ ಮಾಡಿದ್ದಾರೆ ಅಂತಂದ್ರೆ, 2030 ಹೊತ್ತಿಗೆ ಎಲ್ಲಾ ಜನನ ಮತ್ತೆ ಮರಣಗಳನ್ನ ಸಂಪೂರ್ಣವಾಗಿ 100% ನೋಂದಣಿಯನ್ನ ಮಾಡ್ಕೋಬೇಕು ಅಂತ ಎಲ್ಲರೂ ಸೇರಿ ಪ್ರತಿಜ್ಞೆ ಮಾಡಿದ್ದಾರೆ. ಅಂತಂದ್ರೆ ಇದರಿಂದ ಕಾನೂನಿನ ಒಂದು ಸೌಲಭ್ಯ ಸಿಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಜೀವಿತಾವಧಿ, ಬೇರೆ ಬೇರೆ ಲೈಫ್ಗೆ, ಇಡೀ ಲೈಫ್ ಸೈಕಲ್ ಅಲ್ಲಿ ಆ ಒಂದು ಜನನದಿಂದ ಮರಣದ ತನಕ ಏನೇನು ಮುಖ್ಯವಾಗಿ ಅಲ್ಲಿ ಬೇರೆ ಬೇರೆ ಅವರಿಗೆ ಪ್ರಯೋಜನ ದೊರಕಬೇಕಿರುತ್ತೋ ಅದನ್ನ ಸಮರ್ಪಕವಾಗಿ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಸಿವಿಲ್ ರಿಜಿಸ್ಟ್ರೇಷನ್ ಅಂಡ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಏನಿದು ಹಾಗಾದ್ರೆ? ರೆಫರ್ಸ್ ಟು ಕಂಟಿನ್ಯೂಸ್, permanent, compulsory and universal recording of vital events like births, deaths, marriages and cause of death, and is essential for legal identity, public service delivery, good governance and SDG target 16.9. ಈ ಒಂದು ಸ್ಟಾಟಿಸ್ಟಿಕ್ಸ್ ಇದು ಅಂದ್ರೆ, ಸ್ಟಾಟಿಸ್ಟಿಕ್ ಅಂತಂದ್ರೆ ಅಂಕಿ ಅಂಶ. ಅಲ್ಲಿ ಏನನ್ನ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಜನನ ಇರಬಹುದು, ಮರಣ, ವಿವಾಹ, ಮರಣ, ಈ ಎಲ್ಲಾ ಪ್ರಮುಖ ಘಟನೆಗಳಿಗೆ ಕಾರಣ ಏನು, ಮತ್ತೆ ಯಾವ್ಯಾವ ಮುಖ್ಯವಾಗಿ ಅದರಲ್ಲಿ ಹೇಗೆ ಅದು ನಡೀತು, ಅಥವಾ ಯಾವ ಕಾರಣದಿಂದಾಗಿ ಆ ಮುಖ್ಯವಾಗಿ ಜನನ ಮತ್ತೆ ಮರಣ, ವಿವಾಹ, ಈ ಎಲ್ಲಾ ಒಂದು ಘಟನೆಗಳನ್ನ ಇಲ್ಲಿ ಅಂಕಿಅಂಶದ ಮೂಲಕ ಸಂಗ್ರಹಿಸಿ ಇಡ್ತಾರೆ. ಪ್ರಮುಖ ಘಟನೆಗಳನ್ನ ನೋಡಿ ಶಾಶ್ವತವಾಗಿ, ಕಡ್ಡಾಯವಾಗಿ ಅಂತಂದ್ರೆ ಯಾವಾಗಲೂ ಇದನ್ನ ಮಾಡ್ಲೇಬೇಕು, ಮುಂದುವರ್ಸ್ಕೊಂಡು ಹೋಗ್ಲೇಬೇಕು, ಮತ್ತೆ ಸಾರ್ವತ್ರಿಕವಾಗಿ ದಾಖಲಾತಿ ಮಾಡೋದು. ಇದರಿಂದ ಏನ್ ಪ್ರಯೋಜನ ಅಂತ ಅವಾಗ ಹೇಳಿದ್ವಿ. ಕಾನೂನಿನ ಗುರುತಿಗೆ ಅಂತಂದ್ರೆ ಲೀಗಲ್ ಐಡೆಂಟಿಟಿ ಸಿಗುತ್ತೆ. ಕಾನೂನಾತ್ಮಕವಾಗಿ ಒಬ್ಬ ವ್ಯಕ್ತಿ ದೇಶದಲ್ಲಿ ಯಾವ ರೀತಿ ಗುರುತಿಸ್ಕೊಳ್ಬೇಕು,
ಮತ್ತೆ ಸಾರ್ವಜನಿಕ ಸೇವೆಗಳನ್ನ ಯಾವ ರೀತಿ ಪಡ್ಕೊಳ್ಬೇಕು, ಮತ್ತೆ ಒಳ್ಳೆ ಆಡಳಿತಕ್ಕೆ ಸಹ SDG ಗುರಿ ನಿಮ್ಗೆ ಗೊತ್ತಿದೆ. ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಯ ಬಗ್ಗೆ ಮಾತಾಡ್ತಾನೆ ಇದೀವಿ ಪ್ರತಿದಿನ. ನಿನ್ನೆ ಮತ್ತೆ ನೋಡಿದ್ವಿ ಅದನ್ನ. ಹಾಗಾಗಿ ಅಲ್ಲೂ ಸಹ ಡಿಸ್ಕಸ್ ಮಾಡಿದ್ವಿ. ಆ ಗುರಿಗಳನ್ನ ಸಾಧಿಸ್ಲಿಕ್ಕೆ ಬಹಳ ಇಂಪಾರ್ಟೆಂಟ್. ಸುಸ್ಥಿರ ಅಭಿವೃದ್ಧಿ ಗುರಿ 16.9 ಏನ್ ಹೇಳುತ್ತೆ ಹಾಗಾದ್ರೆ? ಇವತ್ತು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಇಂಡಿಯಾ. ಇನ್ನು ಭಾರತದಲ್ಲಿ ಮುಖ್ಯವಾಗಿ ಯಾವ ಆಕ್ಟ್ ಇದೆ? RBD ಆಕ್ಟ್ ಅಂತ ಒಂದಿದೆ. ಇದೇನ್ ಹೇಳುತ್ತೆ ಅಂತಂದ್ರೆ, ಮ್ಯಾಂಡೇಟ್ಸ್ ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಜನನ ಮತ್ತೆ ಮರಣ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಈ ಆಕ್ಟ್ ನಲ್ಲಿ ಹೇಳಿದ್ದಾರೆ. ರೀಸೆಂಟ್ ಅಮೆಂಡ್ಮೆಂಟ್ಸ್ ನಾವು ಎನೇಬಲ್ ಡಿಜಿಟಲ್ ರಿಜಿಸ್ಟ್ರೇಷನ್. ಈಗ ಇತ್ತೀಚಿನ ತಿದ್ದುಪಡಿಯ ಮೂಲಕ ಡಿಜಿಟಲ್ ಆಗು ಸಹ ನಾವು ರಿಜಿಸ್ಟ್ರೇಷನ್ ಮಾಡಬಹುದು. ಅವರ್ ಚಿಲ್ಡ್ರನ್ ಆಫ್ ಡೈವರ್ಸ್ ಬ್ಯಾಕ್ಗ್ರೌಂಡ್ಸ್. ಈಗ ಮಕ್ಕಳು ಸಹ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಅಂದ್ರೆ ಏನು? ಅಡಾಪ್ಟ್ ಮಾಡ್ಕೊಂಡಾಗಿರ್ಬಹುದು. ಸರೋಗೇಟ್ ಅಂದ್ರೆ ಬಾಡಿಗೆ ತಾಯ್ತನದ ಮೂಲಕ ಕೆಲವರು ಮಕ್ಕಳನ್ನ ಪಡ್ಕೊಂಡಿರ್ತಾರೆ, ಬಾಡಿಗೆ ತಾಯಿ ವ್ಯವಸ್ಥೆನ ಉಪಯೋಗಿಸ್ಕೊಂಡು. ಹಾಗಾಗಿ ಅದ್ರ ಮೂಲಕ ಸಹ ಹುಟ್ಟಿರುವಂತ ಮಕ್ಕಳನ್ನ ಇದರಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಅಲೋ ಸ್ಟೋರೇಜ್ ಆಫ್ ಸರ್ಟಿಫಿಕೇಟ್ಸ್ ಇನ್ ಡಿಜಿಲಾಕರ್. ಮತ್ತೆ ಆ ಸರ್ಟಿಫಿಕೇಟ್ ಅನ್ನ ಡಿಜಿಲಾಕರ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಇನ್ನು ಮುಂದಿನ ವಿಚಾರ ಕೀಲಾಡಿ ಅಥವಾ ಮುಖ್ಯವಾಗಿ ಕೀಲಾಡಿ ಅಂತ ಕರೆಯಬಹುದು. ತಮಿಳಿನಲ್ಲಿ ಇದಕ್ಕೆ ಬೇರೆ ರೀತಿ ಹೇಳಬಹುದು. ಕೀಲಾಡಿ ಕಾಂಟ್ರವರ್ಸಿ ತುಂಬಾ ದಿನಗಳಿಂದ ನೋಡಿರಬಹುದು ನೀವು ನ್ಯೂಸ್ ಅಲ್ಲಿ. ಏನಾಗ್ತಾ ಇದೆ ಅಂತಂದ್ರೆ, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದಿದೆ. ಅಂತಂದ್ರೆ ನಮ್ಮ ದೇಶದಲ್ಲಿ ಪುರಾತತ್ವ ಇಲಾಖೆ ಅಂತ ಕರೀತೇವೆ. ಹಿಂದಿನ ಕಾಲದಲ್ಲಿ ಅದರ ಬೇರೆ ಬೇರೆ ಉತ್ಖನನಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನು ನೋಡ್ಕೊಳ್ಳೋದು, ಅದರ ಸಂಶೋಧನೆಯನ್ನ ನಿರ್ವಹಿಸೋದು, ಇದೆಲ್ಲ ಇದು ಮಾಡ್ತಾ ಇರುತ್ತೆ. ಇದು ಏನ್ ಹೇಳಿದೆ ಅಂತಂದ್ರೆ, ಆಸ್ಕ್ಡ್ ಆರ್ಕಿಯಾಲಜಿಸ್ಟ್ ಕೆ ಅಮರ್ನಾಥ್ ರಾಮಕೃಷ್ಣ ರಿವೈಸ್ ಹಿಸ್ ಎಕ್ಸ್ಕವೇಷನ್ ರಿಪೋರ್ಟ್ ಲಿಂಕಿಂಗ್ ಕಿಲಾಡಿಸ್ ಅರ್ಬನ್ ತಮಿಳ್ ಸೆಟಲ್ಮೆಂಟ್ ದಿ ಸಂಗಮ್ ಎರಾ, ಲೀಡಿಂಗ್ ಟು ಹಿಸ್ ರೆಫ್ಯೂಸಲ್, ಪೊಲಿಟಿಕಲ್ ಬ್ಯಾಕ್ಲಾಶ್ ಇನ್ ತಮಿಳುನಾಡು, ಅಕ್ವಿಸಿಷನ್ ಆಫ್ ಸಪ್ರೆಸಿಂಗ್ ತಮಿಳ್ ಹೆರಿಟೇಜ್. ಅಂದ್ರೆ ಸುಮಾರು ಇಲ್ಲಿ ಒಂದು ಉತ್ಖನನ ನಡೆಯುತ್ತೆ. ಉತ್ಖನನ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಕವೇಷನ್, ಹಿಂದಿನ ಕಾಲದ ಹಳೆ ಕಾಲದ ಬೇರೆ ಬೇರೆ ಆ ಒಂದು ಯಾವ್ದಾದ್ರು ಸುಳಿವು ಸಿಗುತ್ತಾ ಅಂತೆಲ್ಲ ನೀವು ಬೇರೆ ಬೇರೆ ಮೂವಿಗಳಲ್ಲಿ ನೋಡಿರ್ಬಹುದು. ಉತ್ಖನನ ಮಾಡೋದನ್ನ, ಉತ್ಖನನ ಮಾಡಿ ಅಲ್ಲಿ ಹುಡುಕಿ ಬೇರೆ ಬೇರೆ ನಾಗರಿಕತೆಗಳು ಅಲ್ಲಿ ಇದ್ವಾ ಅಂತ ಸರ್ಚ್ ಮಾಡ್ತಾರೆ, ನೆಲವನ್ನ ಅಗೀತಾರೆ. ತುಂಬಾ ವಿಧಾನಗಳಿದೆ ಅದರಲ್ಲಿ. ಈಗ ಏನಾಗಿದೆ ಅಂತಂದ್ರೆ, ತಮಿಳ್ನಾಡಿನ ಹತ್ರ ನೋಡಿ ಶಿವಗಂಗಾ ಡಿಸ್ಟ್ರಿಕ್ಟ್ ಅಂತಿದೆ. ಅಲ್ಲಿ ಒಂದು ಕೀಲಾಡಿ ಅನ್ನುವಂತ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಉತ್ಖನನ ನಡೆಸಿದಾಗ ಅಲ್ಲಿ ಸಂಗಮ್ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ತುಂಬಾ ಹಳೆ ಕಾಲದ ಸಾಕ್ಷಿಗಳು ಸಿಗುತ್ತೆ. ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, 2500 ವರ್ಷಗಳ ಹಿಂದೆನೆ ಈ ದೊಡ್ಡ ನಾಗರಿಕ ಸಮಾಜ ಇತ್ತು, ಅಥವಾ ಒಂದು ತಮಿಳ್ ಸೆಟ್ಲ್ಮೆಂಟ್ ಇತ್ತು ಸಂಗಮ್ ಎರಾದಲ್ಲಿ. ಮತ್ತೆ ಅದು ಒಂಥರ ಹೆಚ್ಚು ಅಡ್ವಾನ್ಸ್ ಆಗಿತ್ತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಇಷ್ಟೆಲ್ಲ ಸಾಕ್ಷಿ ಸಿಕ್ಕಿದ್ರು ಸಹ ಅದನ್ನ ಒಪ್ಕೊಳ್ತಾ ಇಲ್ಲ. ಇನ್ನೊಂದ್ ಸಾರಿ ನಡೆಸಿ ಎಕ್ಸ್ಕವೇಷನ್ ಅಂತ ಹೇಳ್ತಾ ಇದೆ. ಯಾಕಂತಂದ್ರೆ ಇದಕ್ಕೆ ಕೆಲವರು ರಾಜಕೀಯವಾಗಿ ಕೆಲವು ಕಾರಣ ಕೊಡ್ತಾರೆ. ಮುಖ್ಯವಾಗಿ ಉತ್ತರ ಭಾರತದವರು, ಕೆಲವೊಂದು ಭಾಗದವರು ಏನಂತ ಅನ್ಕೊಂಡಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ಇತಿಹಾಸ ಅಂತಂದ್ರೆ ಉತ್ತರ ಭಾರತದ ಇತಿಹಾಸ, ದಕ್ಷಿಣ ಭಾರತದಲ್ಲಿ ಯಾವುದೇ ಅಂತಹ ದೊಡ್ಡ ಇತಿಹಾಸ ಇರಲಿಲ್ಲ ಸಾವಿರಾರು ವರ್ಷಗಳ ಹಿಂದೆ. ಅಂತಂದ್ರೆ ಈ ಪ್ರದೇಶ ತುಂಬಾ ನಂತರ ಅಭಿವೃದ್ಧಿ ಆಗಿದ್ದು ಅಂತ ಉತ್ತರ ಭಾರತದವರು, ಕೆಲವೊಂದು ವಿಭಾಗದವರು ಹೇಳ್ತಾ ಇರ್ತಾರೆ. ಹಾಗಾಗಿ ಈಗ ಈಗ ಸುಮಾರು 2500 ವರ್ಷದ ಹಿಂದೆ ಈ ಕೀಲಾಡಿಯಲ್ಲೂ ಒಂದು ದೊಡ್ಡ ನಾಗರಿಕತೆ ಇತ್ತು, ಅಥವಾ ಸಂಗಮ್ ಕಾಲದಕ್ಕೆ ಸಂಬಂಧಪಟ್ಟಂತಹ ಹಲವಾರು ತಮಿಳ್ ಸೆಟ್ಲ್ಮೆಂಟ್ ಇತ್ತು ಅನ್ನೋದನ್ನ ಈಗ ಒಂದು ವೇಳೆ ನಾವು ಒಪ್ಕೊಂಡ್ರೆ, ಆವಾಗ ದಕ್ಷಿಣ ಭಾರತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗಬಹುದು. ಮತ್ತೆ ಭಾರತದ ಇತಿಹಾಸ ಕೆಲವೊಂದು ಹಂತದಲ್ಲಿ ಬದಲಾಗಬಹುದು ಅಂತ ಕೆಲವರು ಅದರ ಮೇಲೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರು ಇದನ್ನ ಒಪ್ಕೊಳ್ತಾ ಇಲ್ಲ ಅಂತ ಅದು ಸಹ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಅಲ್ಲಿ ಒಬ್ಬರಿದ್ರು, ಯಾರು ಸರ್ವೆ ಮಾಡೋರು ಅಥವಾ ಎಕ್ಸ್ಕವೇಷನ್ ಅಂತ ಹೇಳಿದ್ವು ಅಲ್ವಾ, ಅವರು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ರು ಒಬ್ರು, ಕೆ ಅಮರ್ನಾಥ್ ರಾಮಕೃಷ್ಣ ಅಂತ. ಆ ರಿಪೋರ್ಟ್ ಅನ್ನ ಅಥವಾ ಅವರ ಒಂದು ಸರ್ವೆಯ ಸಂಶೋಧನೆ ಮಾಡಿದ್ರಲ್ವಾ, ಅದರ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಅವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ. ಆದ್ರೆ ಅದು ಒಪ್ಕೊಂಡಿಲ್ಲ, ಮತ್ತೆ ರಿವೈಸ್ ಮಾಡಿ ಅಂತ ಹೇಳ್ತಾ ಇದೆ. ಅಂತಂದ್ರೆ ಇಷ್ಟೆಲ್ಲ ಸಾಕ್ಷಿ ಇದ್ದು ಅದು ಮತ್ತೆ ಯಾಕೆ ಹಾಗೆ ಹೇಳ್ತಾ ಇದೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಅವರು ಅದನ್ನ ಮತ್ತೆ ರಿವೈಸ್ ಮಾಡೋದನ್ನ ಒಪ್ಕೊಳ್ಳಿಲ್ಲ. ಇನ್ನೊಂದು ಕಡೆ ರಾಜಕೀಯವಾಗಿ ಕೇಂದ್ರ ಸರ್ಕಾರ ಅಥವಾ ಬೇರೆ ಬೇರೆ ಹಿಂದಿ ಹೇರಿಕೆ ಆಗ್ತಾ ಇದೆ ಅಂತ ಒಂದ್ ಕಡೆ ಕೂಗ್ ಕೇಳ್ತಾ ಇದೆ. ಇನ್ನೊಂದ್ ಕಡೆ ಐತಿಹಾಸಿಕವಾಗಿಯೂ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಪ್ರಾಧಾನ್ಯತೆಯನ್ನ, ಮಹತ್ವವನ್ನು ಒಪ್ಕೊಳ್ತಾ ಇಲ್ಲ ಅಂತ ತಮಿಳ್ನಾಡವರು ಅಕ್ಯೂಸೇಷನ್, ಅಂತಂದ್ರೆ ತಮಿಳ್ ಹೆರಿಟೇಜ್ ನ ಇವರು
ಸಪ್ರೆಸ್ ಮಾಡ್ತಾ ಇದ್ದಾರೆ, ತಮಿಳ್ ಹೆರಿಟೇಜ್ ಮೇಲೆ, ತಮಿಳು ಸಂಸ್ಕೃತಿ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ, ಅದನ್ನ ಹತ್ತಿಕ್ತಾ ಇದ್ದಾರೆ ಅಂತ ಹಲವಾರು ಜನ ಹೇಳ್ತಾ ಇದ್ದಾರೆ. ಇನ್ನು ಕೀಲಾಡಿ ಎಕ್ಸ್ಕವೇಷನ್ ಅಂತಂದ್ರೆ ಎಲ್ಲಿ ಬರುತ್ತೆ? ಕೀಲಾಡಿ ಅನ್ನೋದು ತಮಿಳುನಾಡಿನ ಇರುವಂತಹ ಶಿವಗಂಗಾ ಡಿಸ್ಟ್ರಿಕ್ಟ್ ಇದೆ, ಅದರಲ್ಲಿ ಬರುವಂತದ್ದು. ಇಟ್ಸ್ ಅನ್ ಆರ್ಕಿಯಾಲಜಿಕಲ್ ಸೈಟ್ ಅಲಾಂಗ್ ದಿ ವಾಗಾಯ್ ರಿವರ್. ನೋಡಿ, ಈ ರಿವರ್ ನೆನಪಿಟ್ಕೊಳ್ಳಿ ಕರೆಕ್ಟ್ ಆಗಿ, ವಾಗಾಯ್ ರಿವರ್. where excavation since 2014 revealed an urban settlement dating back to the 2nd century BCE. 2nd century ಅಂತಂದ್ರೆ ಕ್ರಿಸ್ತಪೂರ್ವ 2ನೇ ಶತಮಾನ, ಆಗಿನ ಒಂದು ಸುಮಾರು 2000 ವರ್ಷದ ಹಿಂದೆ. ನೋಡಿ, 2014ರಿಂದ ಅಲ್ಲಿ ಬೇರೆ ಬೇರೆ ಉತ್ಖನನಗಳನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದು ಅರ್ಬನ್ ಸೆಟ್ಲ್ಮೆಂಟ್ ಇತ್ತು, ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಸಿಟಿ ಈಗ ಅಂತ ಹೇಳ್ತೀವಲ್ವಾ, ನಗರಕ್ಕೆ ಹೋಲಿಸಿದಂತಹ ಆ ಮಟ್ಟದ ನಾಗರಿಕತೆ ಮುಂದುವರೆದಿತ್ತು ಅಲ್ಲಿ. ವಿತ್ ಫೈಂಡಿಂಗ್ಸ್ ಲೈಕ್ ಬ್ರಿಕ್ ಸ್ಟ್ರಕ್ಚರ್, ಸ್ಕ್ರಿಪ್ಟ್ ಅಂಡ್ ಡ್ರೈನೇಜ್ ಸಿಸ್ಟಮ್ ಸಜೆಸ್ಟಿಂಗ್ ಸೆಕ್ಯುಲರ್ ಅಂಡ್ ಲಿಟ್ರೇಟ್ ಸಂಗಮ್ ಎರಾ ಸಿವಿಲೈಸೇಷನ್. ಸೆಕ್ಯುಲರ್ ಅಂತಂದ್ರೆ ಮುಖ್ಯವಾಗಿ ಜಾತ್ಯತೀತ ಅಂತಹ ಒಂದು ಸಿವಿಲೈಸೇಷನ್ ಇತ್ತು ಅಲ್ಲಿ. ಮತ್ತೆ ಎಲ್ಲ ಇಟ್ಟಿಗೆ ರಚನೆ ಇರಬಹುದು, ಒಳಚರಂಡಿ ವ್ಯವಸ್ಥೆ, ಮತ್ತೆ ಸಾಕ್ಷರ ಅಂತಂದ್ರೆ ಅಲ್ಲಿರುವವರಿಗೆ ಅಕ್ಷರಗಳ ಬಗ್ಗೆ ಗೊತ್ತಿತ್ತು, ಸ್ಕ್ರಿಪ್ಟ್ ಸಿಕ್ಕಿದೆ. ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದ ಸಂಶೋಧನೆ ಅಂತ ಹಲವಾರು ಕಡೆ ಮಾತು ಕೇಳ್ಬರ್ತಾ ಇತ್ತು. ಇನ್ನೊಂದು ಟರ್ಮ್ ಬಂದಿದೆ ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಡೇಟಿಂಗ್ ಅಂತ. ಅಂತಂದ್ರೆ ಬೇರೆ ಬೇರೆ ವಿಧಾನಗಳ ಮೂಲಕ ಉತ್ಖನನವನ್ನ, ಹಳೆ ಕಾಲದನ್ನ ಸಂಶೋಧನೆ ಮಾಡ್ತಾರೆ. ಅದರಲ್ಲಿ ಇದು ಒಂದು. ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಇಸ್ ಅ ಸೈಂಟಿಫಿಕ್ ಟೆಕ್ನಿಕ್ ಯೂಸ್ಡ್ ಫಾರ್ ರೇಡಿಯೋ ಕಾರ್ಬನ್ ಡೇಟಿಂಗ್ ವೆರಿ ಸ್ಮಾಲ್ ಆರ್ಗ್ಯಾನಿಕ್ ಸ್ಯಾಂಪಲ್ಸ್. ಈಗ ಚಿಕ್ಕ ಚಿಕ್ಕ ಹಳೆ ಕಾಲದ ಮಾದರಿಗಳನ್ನ ಸರ್ಚ್ ಮಾಡ್ಕೊಂಡು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಸೈನ್ಸ್ ಅಲ್ಲಿ ಚೆನ್ನಾಗಿ ತಿಳ್ಕೊತೀರಿ ಅಂತಂದ್ರೆ ಪ್ರತಿ ಒಂದು ಜೀವಿಯಲ್ಲೂ ಕಾರ್ಬನ್ ಅಂಶ ಇರುತ್ತೆ. ಜೀವಿ ಬದುಕಿರೋ ತನಕ ಕಾರ್ಬನ್ ಪ್ರಮಾಣ ದೇಹದಲ್ಲಿ ಹಾಗೆ ಇರುತ್ತೆ. ಆ ಒಂದು ಜೀವಿ ಯಾವಾಗ ಸತ್ತು ಹೋಗುತ್ತೋ ಅಥವಾ ತೀರ್ಕೊಳ್ಳುತ್ತೋ, ಅದಾದ ನಂತರ ಆ ದೇಹದಲ್ಲಿರೋ ಕಾರ್ಬನ್ ಪ್ರಮಾಣ ನಿಧಾನವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ವಾತಾವರಣಕ್ಕೆ. ಆಗ ಆ ದೇಹದಲ್ಲಿ ಕಾರ್ಬನ್ ಪ್ರಮಾಣ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಆ ಒಂದು ಕಾರ್ಬನ್ ಅಂಶ ಹಾಫ್ ಲೈಫ್ ಅಂದ್ರೆ ಅದಕ್ಕೆ ಹಲವಾರು ವರ್ಷಗಳು ಬೇಕಾಗತ್ತೆ. ನೀವು ಡೀಟೇಲ್ ಆಗಿ ಸೈನ್ಸ್ ಅಲ್ಲಿ ಓದ್ತೀರಿ. ಆದ್ರೆ ಆ ಕಾರ್ಬನಿನ ಅಂಶ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಎಷ್ಟು ವರ್ಷ ಹಳೇದಾಗಿರಬಹುದು ಅಂತ ನೋಡ್ತಾ ಇರ್ತಾರೆ. ಅದು ಒಂದು ಮೆಥಡ್. ಈಗ ಅಂಥದ್ದೇ ಮೆಥಡ್ ಅನ್ನ ಈಗ ಇಲ್ಲಿ ಯಾವುದು ಅದಕ್ಕೆ ಸಂಬಂಧಪಟ್ಟ ಮೆಥಡ್ ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತ. ಅಂತಂದ್ರೆ ಅದನ್ನು ಬಹಳ ಫಾಸ್ಟ್ ಆಗಿ, ಕಾರ್ಬನ್ ಡೇಟಿಂಗ್ಗೆ ತುಂಬಾ ಟೈಮ್ ಬೇಕಾಗುತ್ತೆ, ಅದನ್ನು ಸ್ವಲ್ಪ ಇನ್ನಷ್ಟು ವೇಗವಾಗಿ ಮಾಡ್ಲಿಕ್ಕೆ ಯೂಸ್ ಮಾಡೋದು ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಡೇಟಿಂಗ್ ಅಂತ. ಹಾಗಾಗಿ ಅದನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. To date artifacts supporting the claim that site dates back to the early historic period, possibly the ಸಂಗಮ್ ಏಜ್. ಅಂತಂದ್ರೆ ಮುಖ್ಯವಾಗಿ ಸಂಗಮ್ ಏಜ್ ನ ಜೊತೆ ಆಗಿನ ಕಾಲಕ್ಕೆ ಸೇರಿರಬಹುದು, ಮತ್ತೆ ಆಗಿನ ಕಾಲದ ವಸ್ತುಗಳು ಯಾವ ಯಾವ ರೀತಿ ಇರುತ್ತೆ, ಹೀಗೆ ಹಲವಾರು ಸಂಶೋಧನೆಗಳಿಗೆ ಈ ಒಂದು ಟೆಕ್ನಿಕ್ ಅನ್ನ ನೆನಪಿಟ್ಕೊಳ್ಳಿ, ಎಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಡೇಟಿಂಗ್, ಅದನ್ನ ಉಪಯೋಗ ಮಾಡಿದ್ದಾರೆ. ಇನ್ನು ಮುಂದಿನ ವಿಚಾರ, ಗ್ಲೋಬಲ್ ಇನ್ವೆಸ್ಟಿಗೇಷನ್ ರಿವೀಲ್ಡ್ that several widely used cancer chemotherapy drugs such as cisplatin, oxaliplatin, cyclophosphamide, doxorubicin, methotrexate and leucovorin. ನೋಡಿ, ಇಂಥ ಟರ್ಮ್ಗಳು ಯಾಕೆ ನಾವು ನೋಡ್ಬೇಕು ಅಂತಂದ್ರೆ ಕೆಲವೊಂದ್ಸಾರಿ ಪ್ರಿಲಿಮ್ಸ್ ಅಲ್ಲಿ ಈ ತರ ಇರುತ್ತೆ. ಅಂತಂದ್ರೆ ಆಕ್ಸಾಲಿಪ್ಲಾಟಿನ್, ಸಿಸ್ಪ್ಲಾಟಿನ್, ದೀಸ್ ಆರ್ ರಿಲೇಟೆಡ್ ಆರ್ ದೀಸ್ ಆರ್ ಅಂತ ಕೇಳಿ ಕೆಳಗಡೆ ಜೀನ್ ಥೆರಪಿ ಮೆಥಡ್ಸ್, ಕ್ಯಾನ್ಸರ್ ಡ್ರಗ್ಸ್ ಅಥವಾ ಬೇರೆ ಬೇರೆ ನ್ಯೂ ಸ್ಪೀಶೀಸ್ ಅಂತ ಏನೇನಾದ್ರೂ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ. ಹಾಗಾಗಿ ಅದಕ್ಕೆ ನೀವು ಒಂದು ಕೆಲವೊಂದ್ಸಾರಿ ಇದನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಇದೆಲ್ಲ ಏನು ಅಂತಂದ್ರೆ ಕ್ಯಾನ್ಸರ್ಗೆ ಇರುವಂತ ಔಷಧಿ, ಕೀಮೋಥೆರಪಿ ಔಷಧಿಗಳಿದು. ಫೇಲ್ಡ್ ಕ್ವಾಲಿಟಿ ಟೆಸ್ಟ್. ಏನಾಗ್ತಾ ಇದೆ, ಯಾಕೆ ಸುದ್ದಿಲಿದೆ ಅಂತಂದ್ರೆ ಇವೆಲ್ಲ ಔಷಧಿಗಳು ಕ್ವಾಲಿಟಿ ಟೆಸ್ಟ್ ನಲ್ಲಿ ಫೇಲ್ ಆಗಿವೆ. ಡಿಸ್ಪೈಟ್ ಬೀಯಿಂಗ್ ಎಕ್ಸ್ಪೋರ್ಟೆಡ್ ಟು ಓವರ್ 100 ಕಂಟ್ರೀಸ್. 100ಕ್ಕೂ ಹೆಚ್ಚು ದೇಶಗಳಿಗೆ ಇದನ್ನು ರಫ್ತು ಮಾಡ್ತಾ ಇದ್ದಾರೆ. ಆದ್ರೂ ಈ ಗುಣಮಟ್ಟ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡಿದಾಗ ಅದರಲ್ಲಿ ವಿಫಲ ಆಗಿದೆ. ರೈಸಿಂಗ್ ಕನ್ಸರ್ನ್ಸ್ ಓವರ್ ಟ್ರೀಟ್ಮೆಂಟ್ ಸೇಫ್ಟಿ ಅಂಡ್ ಪಬ್ಲಿಕ್ ಹೆಲ್ತ್ ಇಂಪ್ಯಾಕ್ಟ್. ಹಾಗಾಗಿ ಇದರಿಂದಾಗಿ ಜನರ ಆರೋಗ್ಯದ ಮೇಲೆ ಮತ್ತೆ ಅದರಿಂದ ಆಗುವಂತಹ ಪರಿಣಾಮಗಳ ಮೇಲೆ ಹಲವಾರು ಜನರ ಕಳವಳಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೀಮೋಥೆರಪಿ ಡ್ರಗ್ಸ್ ಏನಿದು, ಪೊಟೆಂಟ್ ಆಂಟಿ ಕ್ಯಾನ್ಸರ್ ಮೆಡಿಸಿನ್ಸ್, ಕ್ಯಾನ್ಸರ್ನ ವಿರುದ್ಧ ಹೋರಾಡುವಂತಹ ಔಷಧಿ, that work by disrupting DNA or cell division in rapidly multiplying cancer cell. ಕ್ಯಾನ್ಸರ್ ಜೀವಕೋಶಗಳಿರುತ್ತಲ್ವಾ, ಆ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಇರುವಂತಹ DNA ನ ಸೆಲ್ ಡಿವಿಷನ್ ಅನ್ನ ಡಿಸ್ರಪ್ಟ್ ಮಾಡೋದು, ಅದನ್ನ ಅಸ್ತವ್ಯಸ್ತಗೊಳಿಸೋದು.
Common examples like cisplatin and doxorubicin are effective but can cause severe side effects. ಈಗ ಇಷ್ಟು ಕೆಲವೊಂದು ನೋಡಿದ್ವಲ್ವಾ, ಸಿಸ್ಪ್ಲಾಟಿನ್, ಡಾಕ್ಸೋರೊಬಿಸಿನ್, ಇದೆಲ್ಲ ಕೆಲವೊಂದು ಕಾಮನ್ ಎಕ್ಸಾಂಪಲ್ ಯಾವುದಕ್ಕೆ ಅಂತಂದ್ರೆ ಕೀಮೋಥೆರಪಿ ಡ್ರಗ್ಸ್ಗಳಿಗೆ. ಆದ್ರೆ ಇದರಿಂದ ಪ್ರಾಬ್ಲಮ್ ಏನಂತಂದ್ರೆ ಸೈಡ್ ಎಫೆಕ್ಟ್ ಇರುತ್ತೆ. ಇಮ್ಯೂನ್ ಸಪ್ರೇಷನ್, ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ, ಕಿಡ್ನಿಗೆ ಡ್ಯಾಮೇಜ್ ಆಗಬಹುದು, ಹಾರ್ಟ್ ಟಾಕ್ಸಿಸಿಟಿ, ಹಾರ್ಟಿಗೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಎದುರಾಗ್ತಾ ಹೋಗಬಹುದು, ಹಾಗೆಲ್ಲ ತೊಂದರೆಗಳು ಬರುತ್ತೆ. ಲ್ಯೂಕೋವರಿನ್ ರೆಸ್ಕ್ಯೂ ಥೆರಪಿ. ಲ್ಯೂಕೋವರಿನ್ ಫಾಲಿನಿಕ್ ಆಸಿಡ್ ಅಂತ ಕರೀತಾರೆ ಇದಕ್ಕೆ. ನಾಟ್ ಅ ಕೀಮೋಥೆರಪಿ ಏಜೆಂಟ್ ಬಟ್ ಇಸ್ ಯೂಸ್ಡ್ ಇನ್ ರೆಸ್ಕ್ಯೂ ಥೆರಪಿ ಟು ರೆಡ್ಯೂಸ್ ದಿ ಟಾಕ್ಸಿಕ್ ಎಫೆಕ್ಟ್ ಆಫ್ ಹೈ ಡೋಸ್ ಮೆಥೋಟ್ರೆಕ್ಸೇಟ್ ಬೈ ಪ್ರೊಟೆಕ್ಟಿಂಗ್ ಹೆಲ್ದಿ ಸೆಲ್ಸ್. ಇದೇನ್ ಮಾಡ್ತಾರೆ ಅಂತಂದ್ರೆ ಇದನ್ನ ರೆಸ್ಕ್ಯೂ ಥೆರಪಿ ತರ. ಅಂತಂದ್ರೆ ಮುಖ್ಯವಾಗಿ ಈಗ ಒಂದ್ಸಾರಿ ಯಾವ್ದಾದ್ರು ಒಂದು ಕ್ಯಾನ್ಸರ್ ಡ್ರಗ್ ಅನ್ನ ಅಥವಾ ಯಾವ್ದಾದ್ರು ಒಂದು ಔಷಧಿ ತೆಗೆದುಕೊಂಡಾಗ ಅದರಿಂದ ಕೆಲವು ಪರಿಣಾಮಗಳಿರುತ್ತೆ. ಆ ವಿಷಕಾರಿ ಪರಿಣಾಮಗಳನ್ನ ಕಡಿಮೆ ಮಾಡ್ಲಿಕ್ಕೆ ಈ ಲ್ಯೂಕೋವರಿನ್ ಬಳಸ್ತಾರೆ. ಇದೇನ್ ಮಾಡುತ್ತೆ ಅಂತಂದ್ರೆ ಆರೋಗ್ಯಕರವಾದಂತಹ ಕೋಶಗಳನ್ನ ರಕ್ಷಣೆ ಮಾಡುತ್ತೆ. ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆ ಇದನ್ನ ಯೂಸ್ ಮಾಡಿರೋದ್ರಿಂದ ಸೈಡ್ ಎಫೆಕ್ಟ್ ಅನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಮುಖ್ಯವಾಗಿ ಇವತ್ತಿನ MCQ ನೋಡ್ತಾ ಹೋಗೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾ ಸ್ಟ್ಯಾಂಡ್ಸ್ ಎಟ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಇನ್ 2025, consider the following statement. India refused to sign the joint statement primarily due to the omission of a reference to the Pahalgam terror attack. ಹೌದಾ, ಇದು ಪಹಲ್ಗಾಮ್ ಅಟ್ಯಾಕ್ ನ ಬಗ್ಗೆ ಅವರು ಯಾವುದೇ ಉಲ್ಲೇಖ ಮಾಡಿಲ್ಲ. A joint communique instead included reference to terrorism incident in Baluchistan. ಬಲೂಚಿಸ್ತಾನ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಇಂಡಿಯಾ sought inclusion of explicit counter terrorism language aligned with objectives of SCO, RATS mechanism. ಇದೇನು ಹೇಳ್ತಾ ಇದೆ RATS mechanism ಅಂತ ಇದೇನು, ಇದ್ರ ಬಗ್ಗೆ ಹೋಗಿ ಚೆಕ್ ಮಾಡಿ. ಇವತ್ತು RATS mechanismಗೆ ಸಂಬಂಧಪಟ್ಟ ಹಾಗೆ SCOದು ಒಂದು ಮೆಕ್ಯಾನಿಸಮ್ ಇದೆ, ಕಾರ್ಯತಂತ್ರ ಇದೆ, ಅದನ್ನ ಸರಿಯಾಗಿ ಅಳವಡಿಸ್ಕೊಳ್ಬೇಕು. ಮತ್ತೆ ಅದ್ರ ಜೊತೆ ಕೌಂಟರ್ ಟೆರರಿಸಂ ಲ್ಯಾಂಗ್ವೇಜ್ ಅಂತಂದ್ರೆ ಭಯೋತ್ಪಾದಕತೆಯ ವಿರುದ್ಧ ನಮ್ಮದೇ ಆದ ಕೆಲವು ಕಾರ್ಯಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಇಂಡಿಯಾ ಇನ್ಕ್ಲೂಡ್ ಮಾಡ್ಲಿಕ್ಕೆ ಬಯಸ್ತಾ ಇದೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಇಂಡಿಯಾ objected to the inclusion of China and Iran in the SCO communique on counter terrorism grounds. ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದೇನು, ಇಂಡಿಯಾ ಆಬ್ಜೆಕ್ಟ್ ಮಾಡ್ತಾ ಇದೆ ಚೀನಾ ಮತ್ತು ಇರಾನ್ ಅನ್ನ ಸೇರಿಸ್ಕೊಳ್ಳಿಕ್ಕೆ ಕೌಂಟರ್ ಟೆರರಿಸಂ ಗ್ರೌಂಡ್ಸ್ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನೋಡಿದಾಗ ನಿಮ್ಗೆ ಯಾವುದು ಸರಿ ಅಂತ ಅನಿಸ್ತಾ ಇದೆ? ಕೆಲವೊಂದು ಸ್ಟೇಟ್ಮೆಂಟ್ಗಳು ಅರ್ಥ ಆಗದೆ ಇರಬಹುದು, ಆದ್ರೆ ಇಂತಹ ಸ್ಟೇಟ್ಮೆಂಟ್ಗಳು ಅವಾಗ ಬರ್ತಾ ಇರುತ್ತೆ. ಅದನ್ನ ತಿಳ್ಕೊಳ್ಳಿಕ್ಕೆ ಈಗ ಮುಖ್ಯವಾಗಿ ನಾನು ಮೊದಲೇ ಹೇಳ್ತಾ ಇದ್ದೆ, AI ಎಲ್ಲ ಯೂಸ್ ಮಾಡಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಅರ್ಥ ಆಗದೆ ಇದ್ರೆ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ವರ್ಡ್ಸ್ ಅಂತ ಕೇಳಿ ಅದ್ರ ಹತ್ರ, AI ಹತ್ರ. ಅವಾಗ ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸಹ ಬೇರೆಯವರು ಹೇಳ್ಕೊಟ್ಟ ಮೇಲೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾವು ಈಗಿನ AI ಕಾಲದಲ್ಲಿ ಬಿಡಬೇಕು. ಟೆಕ್ನಾಲಜಿ ತುಂಬಾ ಮುಂದುವರಿತಾ ಇದೆ. ಕನ್ನಡದಲ್ಲಿ ಇದು ಕರೆಕ್ಟ್ ಆಗಿ ಕೊಡುತ್ತೆ ಅಂತಲ್ಲ, ಕೆಲವೊಂದು ಶಬ್ದಗಳು ಸ್ವಲ್ಪ ಇನ್ಕರೆಕ್ಟ್ ಆಗಿರಬಹುದು, ಆದ್ರೆ ಇಂಗ್ಲಿಷ್ ಅಲ್ಲಿ ಅದು ಕೊಡುತ್ತೆ. ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರು ಸಹ ನೀವು ಅದರಲ್ಲಿ ಸಹ ಯಾವುದೇ ಒಂದು ಮಾಹಿತಿಯನ್ನ ಕರೆಕ್ಟ್ ಆಗಿ ಪಡ್ಕೊಳ್ಬಹುದು. ಇಲ್ಲಿ ನೋಡಿ, ಓನ್ಲಿ 3 1 2 3 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ ಪೊಲೀಸ್ ಇನ್ಕರೆಕ್ಟ್. ಯಾಕಂತಂದ್ರೆ ಇಂಡಿಯಾಸ್ ಅಬ್ಜೆಕ್ಷನ್ ವಾಸ್ ನಾಟ್ ಅಬೌಟ್ ಚೀನಾ ಆರ್ ಇರಾನ್ ಬಟ್ ಅಬೌಟ್ ಲ್ಯಾಕ್ ಆಫ್ ಮೆನ್ಷನ್ ಆಫ್ ದಿ ಪಹಲ್ಗಾಮ್ ಅಟ್ಯಾಕ್. ಅಲ್ವಾ, ಪಹಲ್ಗಾಮ್ ಅಟ್ಯಾಕ್ ನ ಬಗ್ಗೆ ಮೆನ್ಷನ್ ಮಾಡಲಿಲ್ಲ ಅಂತ ಆಬ್ಜೆಕ್ಟ್ ಮಾಡಿದ್ದು ಇಂಡಿಯಾ. ಚೀನಾ ಮತ್ತೆ ಇರಾನ್ ಬಗ್ಗೆ ಯಾವುದೇ ಹೇಳಿಕೆಗಳನ್ನ ಭಾರತ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರಗಳನ್ನ ಇಲ್ಲಿ ಕೈಗೊಳ್ಳಿಲ್ಲ. Consider the following statement regarding civil registration and vital statistics and its implementation in India. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ಸ್ಟೇಟ್ಮೆಂಟ್, CRBS systems are central achieving sustainable development goal target 16.9. ಹೌದಾ, ಇದನ್ನ ಈ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತಾ? ಎರಡನೇದು, ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 now allows digital registration and inclusion of children from non-traditional family structures. 1969 ಆಕ್ಟ್ ಇತ್ತು. ಈಗ ಅದರ ಅಂಡರ್ ಅಲ್ಲಿ ನಾವು ನಾನ್ ಟ್ರೆಡಿಷನಲ್, ನೆನಪಾಗ್ತಾ ಇದೆಯಾ ಅಂತಂದ್ರೆ ಯಾವುದು? ಅವಾಗ ಸರೋಗೇಟ್ ಅಂತ ಹೇಳಿದ್ದೆ, ಆ ಟರ್ಮ್ ನೆನಪಾಗ್ಬೇಕು. ಮತ್ತೆ ಅದಾದ್ಮೇಲೆ ಬೇರೆ ಯಾವ ಟರ್ಮ್ ಇತ್ತು ಅಲ್ಲಿ ನೆನಪು ಮಾಡ್ಕೊಳ್ಳಿ. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ CRBS ಇಸ್ ಟು ಜನರೇಟ್ ಡೆಮೋಗ್ರಾಫಿಕ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಪ್ಲಾನಿಂಗ್. ಪ್ರೈಮರಿ ಆಬ್ಜೆಕ್ಟಿವ್ ಇದರದ್ದು ಎಕನಾಮಿಕ್ ಪ್ಲಾನಿಂಗ್ ಮಾಡ್ಲಿಕ್ಕೋಸ್ಕರ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅವರು ಜನರೇಟ್ ಮಾಡ್ತಾ ಇದ್ದಾರಾ ನೋಡಿ. ಇಲ್ಲಿ ಮುಖ್ಯವಾಗಿ ಸ್ಟೇಟ್ಮೆಂಟ್ ಹಾಗಾದ್ರೆ 1 and 2 ಆರ್ ಕರೆಕ್ಟ್, 3 is incorrect.
ಪ್ರೈಮರ್ಲಿ ಏಮ್ಡ್ ಎಟ್ ಲೀಗಲ್ ಐಡೆಂಟಿಟಿ ಅಲ್ವಾ, ಕಾನೂನಾತ್ಮಕವಾಗಿ ನಮ್ಗೊಂದು ಗುರುತು ಸಿಗಬೇಕು, ಗವರ್ನೆನ್ಸ್, ಸರ್ವಿಸ್ ಡೆಲಿವರಿ, ನಾಟ್ ಸೋಲಿ ಎಕನಾಮಿಕ್ ಪ್ಲಾನಿಂಗ್, ಕೇವಲ ಆರ್ಥಿಕತೆಗೋಸ್ಕರ ಅವರು ಪ್ಲಾನ್ ಮಾಡ್ತಾ ಇಲ್ಲ, ಈ ಒಂದು ಡೇಟಾಗಳನ್ನ ತೆಗೆದುಕೊಳ್ತಾ ಇಲ್ಲ. ವಿತ್ ರೆಫರೆನ್ಸ್ ಟು ಕಿಲಾಡಿ ಎಕ್ಸ್ಕವೇಷನ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. Accelerator mass spectrometry was used to date artifacts and supported the Sangam era chronology. ಹೌದಾ, ಇದನ್ನ ಯೂಸ್ ಮಾಡಿದ್ರೆ ಅವಾಗ ಈ ಟರ್ಮ್ ಆಕ್ಸಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ನೋಡಿ, ಎರಡನೇದು ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಎಟ್ ಕಿಲಾಡಿ ಪಾಯಿಂಟ್ ಟುವರ್ಡ್ ಅ ಥಿಯೋಕ್ರಾಟಿಕ್ ಅಂಡ್ ರಿಲಿಜಿಯಸ್ಲಿ ಡ್ರಿವನ್ ಅರ್ಬನ್ ಸೆಟಲ್ಮೆಂಟ್. ಥಿಯೋಕ್ರಾಟಿಕ್ ರಿಲಿಜಿಯಸ್ಲಿ ಡ್ರಿವನ್ ಅಂತಂದ್ರೆ ಮುಖ್ಯವಾಗಿ ಅವರೆಲ್ಲ ಒಂದು ಧರ್ಮಕ್ಕೆ ನಿಷ್ಠರಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬೇರೆ ಟರ್ಮ್ ಬಂದಿತ್ತು, ಸೆಕ್ಯುಲರ್ ಅಂತ, ನೆನಪಾಗ್ತಾ ಇದೆಯಾ? ಎಕ್ಸ್ಕವೇಷನ್ ರಿಪೋರ್ಟ್ಸ್ ಕಂಟೆಂಟ್ಸ್ ಬಿಕೇಮ್ ಅ ಸೋರ್ಸ್ ಆಫ್ ಪೊಲಿಟಿಕಲ್ ಟೆನ್ಷನ್ ಡ್ಯೂ ಟು ಡಿಸ್ಅಗ್ರಿಮೆಂಟ್ಸ್ ಓವರ್ ಇಟ್ ಹಿಸ್ಟೋರಿಕಲ್ ಇಂಟರ್ಪ್ರಿಟೇಷನ್. ಇದರ ಬಗ್ಗೆ ಈಗ ರಾಜಕೀಯ ಭಿನ್ನಾಭಿಪ್ರಾಯ ಎದುರಾಗ್ತಾ ಇದೆ, ಉದ್ವಿಗ್ನತೆ ಸೃಷ್ಟಿ ಆಗ್ತಾ ಇದೆ. ಕಿಲಾಡಿ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ಸ್ ಆಫ್ ವಾಗೈ ರಿವರ್ ಇನ್ ಶಿವಗಂಗಾ ಡಿಸ್ಟ್ರಿಕ್ಟ್. ನೋಡಿ ಎಲ್ಲೆಲ್ಲಿದೆ ಅಂತ ನೆನಪಿದ್ಯಾ? ಯಾವ್ದು ಕರೆಕ್ಟ್? ಹಾಗಾದ್ರೆ ಓನ್ಲಿ 3 ಕರೆಕ್ಟ್, 1, 3, 4 ಆರ್ ಕರೆಕ್ಟ್, 2 ಇಸ್ ಇನ್ಕರೆಕ್ಟ್. ಯಾಕಂತಂದ್ರೆ ಫೈಂಡಿಂಗ್ ಸಜೆಸ್ಟ್ ಅ ಸೆಕ್ಯುಲರ್ ನಾಟ್ ರಿಲಿಜಿಯಸ್ ಸಂಗಮೇರ ಸೆಟಲ್ಮೆಂಟ್. ಇದು ಸೆಕ್ಯುಲರ್ ಆಗಿತ್ತು ಅಂತಂದ್ರೆ ರಿಲಿಜಿಯಸ್ ಆಗಿರ್ಲಿಲ್ಲ, ಯಾವುದೇ ಒಂದು ಧರ್ಮ ಅಲ್ಲ, ಜಾತ್ಯತೀತತೆ, ಧಾರ್ಮಿಕ ಸಹಿಷ್ಣುತೆ ಇತ್ತು ಅಲ್ಲಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಮುಂದಿನದು, ವಿತ್ ರೆಫರೆನ್ಸ್ ಟು ಕೀಮೋಥೆರಪಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೀಮೋಥೆರಪಿ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಡ್ರಗ್ಸ್ ಲೈಕ್ ಸಿಸ್ಪ್ಲಾಟಿನ್ ಅಂಡ್ ಡಾಕ್ಸೋರೊಬಿಸಿನ್ ಆಕ್ಟ್ ಬೈ ಟಾರ್ಗೆಟಿಂಗ್ ರ್ಯಾಪಿಡ್ಲಿ ಡಿವೈಡಿಂಗ್ ಕ್ಯಾನ್ಸರ್ ಸೆಲ್ ಬಟ್ ಕ್ಯಾನ್ ಹಾರ್ಮ್ ವೈಟಲ್ ಆರ್ಗನ್ಸ್. ಹೌದಾ, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆ ಡ್ರಗ್ಸ್ ಅಂತಂದ್ರೆ ಔಷಧಿ ಅಂತ. ಇಲ್ಲಿ ಸಿಸ್ಪ್ಲಾಟಿನ್, ಡಾಕ್ಸೋರೊಬಿಸಿನ್ ಎಲ್ಲ ಇದೆಯಲ್ವಾ, ಇದು ಡಿವೈಡ್ ಆಗ್ತಾ ಇರೋ ಕ್ಯಾನ್ಸರ್ ಸೆಲ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಉಳಿದಿರೋ ಅಂತಂದ್ರೆ ಆ ಕ್ಯಾನ್ಸರ್ ಸೆಲ್ಗಳು ಏನ್ ಮಾಡುತ್ತೆ, ಇಟ್ ಕ್ಯಾನ್ ಮುಂದೆ ಕ್ಯಾನ್ಸರ್ ಸೆಲ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ವೈಟಲ್ ಆರ್ಗನ್ಸ್, ಬೇರೆ ಬೇರೆ ಆರ್ಗನ್ಗಳಿಗೆ ಸಹ ಸೈಡ್ ಎಫೆಕ್ಟ್ ಆಗಬಹುದು. ಲ್ಯೂಕೋವರಿನ್ ಇಸ್ ಯೂಸ್ಡ್ ಟು ಎನ್ಹಾನ್ಸ್ ದಿ ಸೈಟೋಟಾಕ್ಸಿಕ್ ಆಕ್ಷನ್ ಆಫ್ ಹೈ ಡೋಸ್ ಮೀಥೇಟ್ರೆಕ್ಸೇಟ್ ಇನ್ ಕೀಮೋಥೆರಪಿ ರೆಜಿಮೆಂಟ್ಸ್. ಇದರ ಅರ್ಥ ಏನಿರಬಹುದು? ಎನ್ಹಾನ್ಸ್ ಮಾಡೋದ ಸೈಟೋಟಾಕ್ಸಿಸಿಟಿಯನ್ನ. ಇದರ ಅರ್ಥ ನೋಡಿಕೊಳ್ಳಿ ಕರೆಕ್ಟ್ ಆಗಿ. ಸೈಕ್ಲೋಫಾಸ್ಫಮೈಡ್ ಅಂಡ್ ಆಕ್ಸಾಲಿಪ್ಲಾಟಿನ್ ಆರ್ ಕ್ಲಾಸಿಫೈಡ್ ಆಸ್ ಕೀಮೋಥೆರಪಿ ಏಜೆಂಟ್ಸ್ ಯೂಸ್ಡ್ ಗ್ಲೋಬಲಿ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಹೌದಾ, ಸೈಕ್ಲೋಫಾಸ್ಫಮೈಡ್, ಆಕ್ಸಾಲಿಪ್ಲಾಟಿನ್ ಇದನ್ನ ಸಹ ಅವಾಗ ನೋಡಿದ್ವಿ. ಲ್ಯೂಕೋವರಿನ್ ಕ್ವಾಲಿಫೈಸ್ ಆಸ್ ಅ ಕೀಮೋಥೆರಪಿಟಿಕ್ ಏಜೆಂಟ್ ಡ್ಯೂ ಟು ಇಟ್ಸ್ ರೋಲ್ ಇನ್ ಪೋಸ್ಟ್ ಟ್ರೀಟ್ಮೆಂಟ್ ರಿಕವರಿ. ಇದನ್ನ ಕೀಮೋಥೆರಪಿಟಿಕ್ ಏಜೆಂಟ್ ಆಗಿ ಬಳಸ್ತಾರಾ? ಲಾಸ್ಟ್ ಅಲ್ಲಿ ನೋಡಿದ್ವಿ ಒಂದ್ಸಾರಿ. ಓನ್ಲಿ 2 ಸ್ಟೇಟ್ಮೆಂಟ್, 1 and 3 ಆರ್ ಕರೆಕ್ಟ್. ಆದ್ರೆ ಎರಡನೇದಿನ ಕರೆಕ್ಟ್. ಯಾಕೆ? ಲ್ಯೂಕೋವರಿನ್ ರೆಡ್ಯೂಸಸ್ ನಾಟ್ ಎನ್ಹಾನ್ಸಸ್. ಆ ವಿಷಕಾರಿ ಅಂಶವನ್ನ ಇದು ಕಡಿಮೆ ಮಾಡುತ್ತೆ, ಎನ್ಹಾನ್ಸ್ ಮಾಡಲ್ಲ. ಎನ್ಹಾನ್ಸ್ ಮಾಡೋದು ಅಂತಂದ್ರೆ ಇನ್ನಷ್ಟು ವರ್ಧಿಸೋದು. ಇನ್ನು ಸ್ಟೇಟ್ಮೆಂಟ್ 4 ಇನ್ಕರೆಕ್ಟ್. ಯಾಕಂತಂದ್ರೆ ಲ್ಯೂಕೋವರಿನ್ ಇಸ್ ನಾಟ್ ಅ ಕೀಮೋಥೆರಪಿಟಿಕ್ ಡ್ರಗ್. ಕೀಮೋಥೆರಪಿಯಲ್ಲಿ ಯೂಸ್ ಮಾಡುವಂತ ಡ್ರಗ್ ಅಲ್ಲ ಇದು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ. ಇನ್ ಅ ಸ್ಮಾಲ್ ವಿಲೇಜ್ ಅ ಮ್ಯಾಗ್ನಾನಿಮಸ್ ಲೀಡರ್. ಮ್ಯಾಗ್ನಾನಿಮಿಟಿ ಅಂತಂದ್ರೆ ಉದಾರತೆ, ಮ್ಯಾಗ್ನಾನಿಮಸ್ ಅಂತಂದ್ರೆ ಬಹಳ ಉದಾರ ಗುಣವನ್ನ ಹೊಂದಿರುವಂತಹ ಒಬ್ಬ ನಾಯಕ. ವಾಸ್ ರೆವರ್ಡ್ ಬೈ ಆಲ್. ರೆವರ್ಡ್ ಅಂತಂದ್ರೆ ಎಲ್ಲರಿಂದ ಗೌರವಿಸಲ್ಪಡುವುದು. ಹಿ ವಾಸ್ ಆಲ್ವೇಸ್ ವ್ಯಾರಿ ಆಫ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ದಟ್ ಮೈಟ್ ಹಾರ್ಮ್ ಹಿಸ್ ಪೀಪಲ್. ವ್ಯಾರಿ ಅಂತಂದ್ರೆ ಯಾವಾಗ್ಲೂ ಎಚ್ಚರಿಸ್ತಾ ಇರೋದು, ಬೇರೆ ಬೇರೆ ರೀತಿಯ ಹಾರ್ಮ್ ಆಗೋದ್ರ ಬಗ್ಗೆ ಎಲ್ರಿಗೂ ಎಚ್ಚರಿಸ್ತಾ ಇದ್ದ. ಬಟ್ ಹಿ ನೆವರ್ ಲೆಟ್ ದೆಮ್ ಕವೆಟ್ ವಾಟ್ ಅದರ್ಸ್ ಹ್ಯಾಡ್. ಅಂತಂದ್ರೆ ಕವೆಟ್ ಅಂತಂದ್ರೆ ಏನು? ಡಿಸೈರ್, ಆಸೆ ಪಡೋದು. ಆದ್ರೆ ಬೇರೆಯವರಿಗೆ ಯಾವ್ದಾದ್ರು ಒಂದು ವಸ್ತು ಇದ್ರೆ, ಬೇರೆಯವ್ರ ಹತ್ರ ಯಾವ್ದಾದ್ರು ಒಂದು ಸಂಪತ್ತಿದ್ರೆ ಅದ್ರ ಬಗ್ಗೆ ಯಾವಾಗಲೂ ಆಸೆ ಪಡ್ತಾ ಇರ್ಲಿಲ್ಲ. ಇವನ್ ಆಸ್ ಅ ಮಿಯರ್ ಬೈ ಸ್ಟ್ಯಾಂಡರ್ ಎಟ್ ಗ್ಯಾದರಿಂಗ್ಸ್ ಹಿಸ್ ವಿಸ್ಡಮ್ ರೆಸೊನೇಟೆಡ್. ಇವನ್ ಆಸ್ ಅ ಮಿಯರ್ ಬೈ ಸ್ಟ್ಯಾಂಡರ್ ಅಂತಂದ್ರೆ ಜಸ್ಟ್ ಅಬ್ಸರ್ವರ್, ನೋಡ್ತಾ ಇರೋದು. ಯಾರೊಬ್ಬ ನೋಡ್ತಾ ಇದ್ದಾನೆ, ಯಾರೊಬ್ಬ ನೋಡ್ತಾ ಇದ್ರು ಸಹ ಅವನ ಒಂದು ವಿವೇಕ, ಅವನ ಒಂದು ಜ್ಞಾನ ಪ್ರತಿಬಿಂಬಿತ ಆಗ್ತಾ ಇತ್ತು ಅಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.